ಏನು ಹೊಸಳ್ಳಿ ಅನ್ನೋಂಥ ಗ್ರಾಮದಲ್ಲಿ ಹೈವೇದಲ್ಲಿ ಗಣಪತಿ ಮೆರವಣಿಗೆ ನಡೀತಾ ಇತ್ತು. ವಿಸರ್ಜನೆ ಕಾರ್ಯಕ್ರಮ ಭಾಳಷ್ಟು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಗಣಪತಿಯ ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಹೈವೇದಲ್ಲಿ ವೇಗವಾಗಿ ಲಾರಿ ಬಂದು ಸಡನ್ನಾಗಿ ನುಗ್ಗಿರೋ ಕಾರಣ ಹತ್ತತ್ರ 9 ಮಂದಿ 10 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಭಾಳಷ್ಟು ಮಂದಿ ಸೀರಿಯಸ್ ಇದ್ದಾರೆ, ಭಾಳಷ್ಟು ಮಂದಿ ಗಾಯಾಳುಗಳು ಕೂಡ ಆಗಿದ್ದಾರೆ. ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಂಗಾಗಿ ಇವತ್ತು ಬಳ್ಳಾರಿಯ ನಮ್ಮ ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ. ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅವ್ರಿಗೆ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು, ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಆ ಜಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವರೇ ಅವರೇ ತೆಗೆದುಕೊಟ್ಟು ಓದಿಸಿದ್ದಾರೆ. ಅವ್ರಿಗೊಂದು ತಂಗಿ ಇದ್ದಾಳೆ, ಪ್ರವೀಣಿಗೆ ಅಕ್ಕ ಇದ್ದಾಳೆ. ಆಮೇಲೆ ಅವ್ರಿಗೆ ತಾಯಿ ಇದ್ದಾರೆ, ತಂದೆ ಇಲ್ಲ. ಹಂಗಾಗಿ ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು, ಎಲ್ಲರೂ ಕೂಡ ಸಹಾಯದಿಂದ ಇಂಜಿನಿಯರ್ ತನಕ ಓದಂಥವನು. ಅವ್ರ ತಾಯಿ ಹೇಳ್ತಿದ್ದಂತೆ, ನಂದು ಇನ್ನೊಂದು 2-3 ತಿಂಗಳ ಒಳಗಡೆ ನಂದು ಮುಕ್ತಾಯ ಆಗುತ್ತೆ ತಾಯಿ, ನಾನು ಇಂಜಿನಿಯರ್ ಆದ್ರಿಗಿನ ನಿನ್ನ ಗುಡಿಸಲದಲ್ಲಿದ್ದಂಥವ್ರನ್ನ ನಾನೇನು ಇವತ್ತು ಜೀವನ ಮಾಡಿದ್ದೀನೋ ಪುನಃ ನಮ್ಮ ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ. ಹಂಗೆ ಆ ತಾಯಿ ಬಿಕ್ಕಿ ಅಳ್ತಾ ಇದ್ಲು. ಯಾಕಂದರೆ ನಾವಂತೂ ಪ್ರವೀಣ್ ಕುಮಾರ್ನಂತೂ ತಂದು ಕೊಡೋಕ್ಕಾಗಲ್ಲ. ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ, ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ 2 ಲಕ್ಷ ರೂಪಾಯಿ, ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಸತ್ತವರೆಲ್ಲ ಕೂಡ ಯುವಕರಾಗಿರೋ ಕಾರಣ, ಭಾಳ ಬಡವರು ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ, ಏನೋ 10 ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಸುಧಾರಣೆ ಆಗಲಿಕ್ಕೆ ಆಗುತ್ತೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಮುಖ್ಯಮಂತ್ರಿಗಳೇ, ತಾವು ಬಡವ್ರ ಬಗ್ಗೆ ಕಳಕಳಿದ್ದಂಥ ಒಬ್ಬ ನಾಯಕರಿದ್ದೀರಿ, ದಯವಿಟ್ಟು ನನಗೆ ಎಲ್ಲ ಸತ್ತಂಥ 10 ಮಂದಿ ಕುಟುಂಬಸ್ಥರು ಯಾರು ಸತ್ತಿದ್ದಾರೋ ಅವ್ರಿಗೊಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ.